ಏನಿವತ್ತು 25-26ನೇ ಸಾಲಿನ ಕನಕೋತ್ಸವದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಇಟ್ಟವ್ರೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಸಾಹೇಬರು, MLC ಸಾಹೇಬರು ಕೂಡ ಸೇರಿ ಈ ಒಂದು ಆಯೋಜನೆ ಮಾಡಿದ್ದಾರೆ. ಈ ರಂಗೋಲಿ ಸ್ಪರ್ಧೆ ಆಯೋಜನೆ ತುಂಬ ಅದ್ಭುತವಾಗಿ ಮೂಡಿಬಂದು ಇವತ್ತಿನ ದಿವಸ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ನೀವೆಲ್ಲ ನೋಡಿದ್ದೀರಿ. ದಯವಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದನ್ನ ನಾವು ನೋಡಬೇಕು ಇದೇ ರೀತಿಯಾಗಿ ಅಂತ ಹೇಳ್ತಾ, ಮತ್ತು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಸಾಹೇಬರು ಮಾಡಿರುವಂಥ ಒಂದು ಕೆಲಸಗಳೇನು ಅಂದರೆ 5 ಗ್ಯಾರಂಟಿಯನ್ನು ಕೊಟ್ಟು, ಮತ್ತು ಹೆಂಗಸರಿಗೆ ಫ್ರೀ ಬಸ್ ಚಾರ್ಜು, ಕರೆಂಟು, ಮತ್ತು 2000 ಗೃಹಿಣಿ ಇದಕ್ಕಾಗಿ ಕೊಟ್ಟಿರುವಂಥ ಅನ್ನಭಾಗ್ಯ, ಮತ್ತು ಲೈಟು, ವಿದ್ಯುತ್ತು ಇದರಲ್ಲಿ ಫ್ರೀ ಕೊಟ್ಟಿರೋದ್ರಿಂದ ಈ ಕೆಲಸವನ್ನು ಯಾವ ತಾಲೂಕಿನಲ್ಲೂ ನಾವು ನೋಡೇ ಇಲ್ಲ. ಆದ್ದರಿಂದ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಮತ್ತು ಕಾವೇರಿ ನೀರನ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ನಿಂದ 100 ಸಂವಿಧಾನ ಭವನವನ್ನು ಮಾಡೋಕ್ಕೆ ಏರ್ಪಡಿಸಲಾಗಿದೆ. ನಮ್ಮ ಊರಿನ ಕಾಳೆಗೋಡನದೊಡ್ಡಿ ಎಂಬ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ರಂಗೋಲಿ ಸ್ಪರ್ಧೆಯಲ್ಲಿ ಅಲಂಕಾರವಾಗಿ ಮಾಡಿದ್ದೇವೆ. ಇದನ್ನು ನಮ್ಮ ಕನಕಪುರ ತಾಲೂಕಿನ MLA ಅವರು ಇದನ್ನು ಪ್ರೋತ್ಸಾಹಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ಮಾನಸ, ನಾನು ಕಾಳೆಗೋಡನದೊಡ್ಡಿ. ನಾನು ಇವತ್ತು ಬಿಟ್ಟಿರೋವಂಥ ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟಿದ್ದೀನಿ, ಮತ್ತು ನಮ್ಗೆ ಸಿಕ್ಕಿರೋವಂಥ ಯೋಜನೆಗಳ ಬಗ್ಗೆ ಬಿಟ್ಟಿದ್ದೀನಿ. ಅದರಲ್ಲಿ ಅನ್ನಭಾಗ್ಯ, ಗೃಹಜ್ಯೋತಿ, ನಮಗೆ ಕಾಂಗ್ರೆಸ್ ಸರ್ಕಾರದಿಂದ 2000 ದುಡ್ಡು, ಗೃಹಲಕ್ಷ್ಮಿ ದುಡ್ಡು ಎಲ್ಲ ಬರ್ತಿದೆ. ಹಾಗಾಗಿ ನಾವು ಇದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬಿಟ್ಟಿದ್ದೀವಿ. ಮುಂದಿನ CM ಅವರೇ ಆದ್ರೂ ನಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಕಾನ್ಸೆಪ್ಟು. ನಮ್ಮೂರಲ್ಲಿ ತುಂಬ ಕನಕಪುರ ಕ್ಷೇತ್ರ ಅಂತ ಎಲ್ಲಾದರೂ ನಾವು ಬೆಂಗಳೂರಲ್ಲಿ ಕೆಲಸ ಮಾಡಿದ್ರು ನಾವು ಕನಕಪುರ ಅಂತ ಹೇಳಿದಾಗ ನಮಗೆ ಬಂಡೆನಾಡು ಕನಕಪುರ, ಡಿ ಕೆ ಶಿವಕುಮಾರ್ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ನಮಗೆ ಹೆಮ್ಮೆ ಆಗುತ್ತೆ. ಒಂಥರ ಡಿ ಕೆ ಶಿವಕುಮಾರ್ ಊರಲ್ಲಿ ಇದ್ದೀವಿ ಅನ್ನೋದಕ್ಕೆ ನಮಗೊಂದು ಹೆಮ್ಮೆ ಆಗುತ್ತೆ. ಅದ್ರ ಬಗ್ಗೆ ಬಿಟ್ಟಿದ್ದೀವಿ ನಾವು ಕಾನ್ಸೆಪ್ಟ್ ಇಟ್ಕೊಂಡು. ಮತ್ತು ಭರತನಾಟ್ಯ ಬಿಟ್ಟಿದ್ದೀವಿ. ಇದು ನಮ್ಮ ದೇಶದ ಕಲೆ, ಅಳಿಸೋಗ್ಬಾರ್ದು, ಎಲ್ಲರಿಗೂ ನೆನಪಿರಲಿ ಅನ್ನೋ ಇದ್ರ ಮೇಲೆ ಇದೆಲ್ಲ ಬಿಟ್ಟಿದ್ದೀವಿ ಸರ್. ನುಡಿದಂತೆ ನಡೆದ ಸರ್ಕಾರದಂತೆ ಸರ್ಕಾರ ನಡೆದಿದೆ. ಇನ್ನು ಮುಂದೇನು ಡಿ ಕೆ ಶಿವಕುಮಾರ್ ಅವರೇ CM ಆದಾಗ ನಮಗಿನ್ನ ಹೆಚ್ಚಿನ ಯೋಜನೆಗಳು ನಮಗೆ ಸಿಗುತ್ತೆ ಅನ್ನೋದು ಇದು. ಮೇಕೆದಾಟು ಯೋಜನೆಯಲ್ಲೂ ಸಹ ಅವರು ಹೋರಾಡಿ ಎಲ್ಲನೂ ನಮಗೆ ಪಡ್ಕೊಟ್ಟಿದ್ದಾರೆ. ಹಂಗಾಗಿ ನಾವು ಇದೆಲ್ಲ ಅವರೇನೆ ಮುಂದಿನ CM ಆಗಬೇಕು ಅಂತ ಕೇಳ್ಕೊತೀವಿ.